ನೋಡಮ್ಮಿ ನೇತ್ರ ಹೇಳಮ್ಮ. ನಾನು ಹಿಂಗೆ ಹೊಂತಿದ್ದೀನಿ ಅಂತಲ್ಲ, ಮನೆ ಹೋದಾಗ ನೀನು ಹೊಸಿ ಮುರುವಾದಿನಾಗಿರೋದು ಕಲ್ತ್ಕ ಸರಿನಾ. ನಿಮ್ಮ ಅಣ್ಣ ನೀನು ಕಂಡ್ರೆ ಆಗ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ನಾನೇನಮ್ಮ ಅಂತಂದು ಮಾಡಬಾರ್ದು ಅವ್ರು ಕಿಡ್ನಾಪ್ ಮಾಡಿದ್ದಾನೆ, ನಾನೇನು ಮಾಡಬಾರ್ದು ಆಗ್ದಿರಂಗೆ. ಅದೆಲ್ಲ ನಿಂಗೆ ಬಿಟ್ಬಿಡು. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅದೆಲ್ಲನೂ ನಾನು ಏನು ಹೇಳ್ತೀನಿ ಅದನ್ನು ಹೊಸಿ ಕೇಳಿಸ್ಕೊಳಕ್ಕೆ ಕಲ್ತ್ಕೊ ನೀನು. ನಾನು ಏನು ಹೇಳ್ತೀನಿ ಏನು ಮಾಡ್ತೀನಿ ಅದನ್ನು ಇದು ಮಾಡಿ ನೀನು ಮನೆಗೆ ಹೋದಕ್ಕೆ ಅಪ್ಪಗೆ ಯಾರು ತಗೋ ಮಾತಾಡಿದಂಗೆ ನೆಟ್ಟಗೆ ರೂಮ್ಗೆ ಹೋಗ್ಬಿಡು. ನಿಮ್ಮ ಅಣ್ಣ ಬಂದಿದ್ದ ತಕ್ಷಣ ಅಣ್ಣನ ಕಾಲಿಗೆ ಬಿದ್ದುಬಿಟ್ಟು ಅಣ್ಣ ತೆಪ್ಪ ಇತ್ಕೊಳ್ಳೋಣ ಅಂತೇಳ್ಬಿಟ್ಟು ನಿಮ್ಮ ಅಣ್ಣನ ಕಾಲು ಹಿಡ್ಕೊಂಡು ಸಮಯ ಕೇಳೋದು ಕಲ್ತ್ಕ. ಅಷ್ಟು ಬಿಟ್ರೆ ನಿಂಗೆ ಇನ್ನೇನು ಇಲ್ಲ. ನೀನೇನಿಯಾ ಸಮಯ ಕೇಳಬೇಕು, ನೀನೇನಿಯಾ ತೊಗ್ಗಿ ಬೊಗ್ಗಿ ಏನೋ ಕೇಳು ಸರಿನಾ. ನೀನು ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಅವನೇನಿಯಾ ಬಂದು ಸೈನ್ ಹಾಕಿದ್ದು ನೋಡು. ಸುಮ್ಕೆ ಆಮೇಲೆ ಏನು ಎಡವಟ್ಟು ಮಾಡ್ಕೋಬೇಡ. ನಾನು ಈಗಲೇ ಹೇಳಿದ್ದೀನಿ, ಅವನ ಹತ್ರ ನೈಸಾಗಿ ಮಾತಾಡ್ಕೊಂಡಿರು. ನಿಮ್ಮ ಅಣ್ಣ ಇಂತಾಗೆ ಎಲ್ಲ ನೆಟ್ಟಗಿರ್ತದೆ. ಯಾಕಮ್ಮ ಏನೇನೋ ಹೇಳ್ತಾ ಇದ್ದೀಗ? ಏನಾಯ್ತು ಅಂತ ಹೇಳ್ಬಿಟ್ಟು ಈಗ ನಾನೇನು ಮಾಡಬಾರ್ದು ಮಾಡಿದ್ದೀನಿ? ಅಯ್ಯೋ ಬಾ ಸುಮ್ಕೇನೆ. ನಾನೇನು ಮಾಡಿಲ್ಲ ಕಣಮ್ಮ, ಎಲ್ಲ ಅವರೇ ಏನಿಯಾ ಮಾಡಿದ್ದು. ನಾನು ಕಿಡ್ನಾಪ್ ಆದೆ ಅಷ್ಟೇ ಏನಿಯಾ. ಬಾ ನೀನು ಯಾಕೆ ಯೋಚನೆ ಮಾಡ್ತೀನಿ, ನೀನೋ ಮಾತಾಡ್ತೀನಿ. ಇವಳಿಗೆ ಹಂಗಪ್ಪ ಇವಳಿ ಇವಳನ್ನ ಮನೆ ಬಿಟ್ಟು ಕಳಿಸ್ತಾರೆ ಇವಾಗ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳೋಕ್ಕಾಯ್ತದೆ ಇವಳು? ಅಯ್ಯೋ ನನಗೂ ತಲೆ ಕೆಟ್ಟು ಕೆರಳಿದ್ಬಿಟ್ಟೈತಿ. ಏನು ಮಾಡೋಕ್ಕಾಗಕ್ಕಿಲ್ಲ. ಮಗಳನ್ನ ಜೈಲಿಂದ ಬಿಡಿಸ್ಕೊಬಿಟ್ಟು ಬರೋದೇ ಏನಿಯಾ ಮುಖ್ಯ ಅಂತಂದಮೇಲೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಜೈಲಿಂದ ಬಿಡಿಸ್ಕೊಂಬಿಟ್ಟು ಬಂದು ಅವಳ ಹಣೆ ಬರಹ ಇದ್ದಂಗೆ ಆಗಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಸಾಕ್ಬೇಕಷ್ಟೇ ಏನಿಯಾ. ಇನ್ನು ಅದಕ್ಕೂ ಮೀರಿ ನಾನು ತಾನೇ ಇನ್ನೇನು ಮಾಡಲಿ ಬಿಡು. ಈ ಮನೆಯಾಳಿ ನೇತ್ರ ಬರಲಿ, ಇಲ್ಲಿ ನಿಂಗೆ ಕಳಿಸ್ಬಿಡ್ತೀನಿ. ಒಳಗಡೆಗೆ ಬಂದು ಒಂದು ದೊಡ್ಡ ಕಾಪಿ ಕುಡಿಯೋಕೆ ಕುಂತ್ಕೊಂಡ್ರು ಇನ್ನೊಂದು ಏನೋ ಆಟ ಆಡ್ಬಿಡ್ತಾಳೆ. ಇವಳಿಗೊಂದು ಕಾಪಿ ಗಿಪಿ ಕುಡ್ಕೊಂಡು ಕೂತ್ಕೊಳ್ಳೋಕೆ ನಾನು ಟೇಮ್ ಕೊಡಬಾರ್ದು. ಇವಳಿಗೆ ಏನಕ್ಕೂ ಟೇಮ್ ಕೊಡಬಾರ್ದು. ಈ ಮನೆಯಾಳಿಗೆ ಒಂದು ಗತಿ ಕಾಣಿಸ್ಬೇಕು ಇವಳಿಗಂತೂ. ಹಿಂಗೆ ಬಿಟ್ರೆ ಹೆಂಗೆ ಹೇಳು? ನನ್ನ ಗಂಡ ಹೇಳೋನಲ್ಲ, ಮನೆಯಿಂದ ಈಚೆ ಕಡೆ ಕೊಯ್ತಾ ಇರಬೇಕು ಅಂತೇಳ್ಬಿಟ್ಟು ಅಷ್ಟೇ. ಮನೆ ಬಿಟ್ಬಿಟ್ಟು ಈಚೆ ಕಡೆ ಕೊಯ್ತಾ ಇರಬೇಕು ಮನೆಯಾಳಿ. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ. ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಬಾರೇ ಬಾ 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 ಬಾ. ಹೋ ಏನೇ ಪ್ರಿಯಾ, ಲಾಗೇಜ್ ಇಟ್ಕೊಂಡು ರೆಡಿ ಆಗೋಗ್ಬಿಟ್ಟಿದ್ಯಾ? ಏಕೆ ನಿಮ್ಮ ಅಮ್ಮವ್ರ ಮನೆಗೆ ಹೊಂಟೋದ? ನಾನು ಜೈಲಾಗೆ ಪರ್ಮನೆಂಟ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಅಲ್ವಾ? ನೋಡ್ದ, ನಾವು ಹಿಂಗೆ ಹೋಯ್ತೀವಿ ಹಂಗೆ ಬರ್ತೀವಿ. ನೋಡೋ, ನಿನ್ನಂಥ 1000 ಪಿಲ್ಲನ್ ಮಾಡಿದ್ರು ನನಗೆ ಗೊತ್ತು. ನಾನು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು ಎಲ್ಲನೂ. ಅದನ್ನೇ ಏನಿಯಾ ಮಾಡ್ತೀನಿ. ಹೋ ತಾವು ಮನೆ ಬಿಟ್ಟು ಹೋಯ್ತಾ ಇದ್ದೀರಲ್ವ, ಆರಾಮಾಗಿ ಹೋಗಿ ಆರಾಮಾಗಿ ತೊಲಗ್ರಿ. ಲೇ ನೇತ್ರಿ, ನಾನು ಯಾಕೆ ಮನೆ ಬಿಟ್ಟೋಗ್ಲಿ? ನನಗೇನೆ ಅಂತ ಕರ್ಮ ಬಂದೈತೆ. ನನ್ನ ಗಂಡ ನೆಟ್ಟಗೆ ದುಡ್ಕೊಂಡು ನೆಟ್ಟಗೆ ತಂದು ಆಗ್ತಾವ ನನ್ನ ಗಂಡ. ಅಷ್ಟೇ ಅಲ್ಲ, ನನ್ನ ಗಂಡನ ಅಷ್ಟೇ ಇಷ್ಟಪಡ್ತಾನೆ. ನಾನು ಮನೆ ಬಿಟ್ಟು ಹೋಯ್ತೀನಿ ಅಂದರೆ ನಾ ಮನೆನಾಗ ಪ್ರಳಯನೇ ಆಗೋಗ್ಬಿಡ್ತದೆ. 3 ದಿನ ಗಂಡನ ಮನೆಗೆ ಬಾಳ್ಮೆ ಮಾಡ್ತಿರಳು ನಾನು. ಕಷ್ಟನೋ ಸುಖನೋ ಅಂತ ಹೇಳ್ಬಿಟ್ಟು ಯಾವನ್ನೋ ಕಟ್ಕೊಬಿಟ್ಟು ಅವನು ಕೂಳು ತಂದಾಕ್ಲಿಲ್ಲ ಅಂತೇಳ್ಬಿಟ್ಟು ಬೀದಿ ಸುತ್ಕೊಂಡು ಕಷ್ಟಪಡ್ತಿರೋಳು ಯಾರು? ನೀನು ಮನೆ ಬಿಟ್ಟು ಹೋಗ್ಬೇಕಾ ಇಲ್ಲ ನಾನು ಹೋಗ್ಬೇಕಾ? ನಿನ್ನ ಲಗೇಜ್ ಬ್ಯಾಗ್ನ ರೆಡಿ ಮಾಡಿ ಇಕ್ಕಿದ್ದೆ ಅಷ್ಟೇ ನೀನು. ಪಾಪ ನಿನಗೆ ಯಾಕೆ ಕಷ್ಟ ಆಗಬೇಕು ಅಂತ ನಾನೇ ಲಗೇಜ್ ಬ್ಯಾಗ್ನ ರೆಡಿ ಮಾಡಿ ಮಡಗಿದ್ದೀನಿ. ತಗೊಂಡು ಹಿಂಗೆ ಹೊಂಟೋಗ್ಬಿಡು. ನಾನೇಕೆ ಮನೆ ಬಿಟ್ಟು ಹೋಗ್ಬೇಕು? ನನಗೇನೆ ಅಂತ ಕರ್ಮ ಬಂದೈತೆ ಮನೆ ಬಿಟ್ಬಿಟ್ಟು ಹೋಗೋ ಅಂತ ಕರ್ಮ. ಏನೇನೋ ಮಾತಾಡ್ತಾ ಇದೆಯಾ? ಬಾಯಿ ಮುಚ್ಕೊಂಡು ಹೋಗೋದು ಕಲ್ತ್ಕ. ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಯಪ್ಪ ನನ್ನ ಮಗಳನ್ನ ನೆಮ್ಮದಿಯಾಗೆ ಒಳಗಡೆ ಇರಕ್ಕೂ ಒಂದು ಹೆಜ್ಜೆ ಇಕ್ಕಕ್ಕೂ ಬಿಡಕ್ಕಿಲ್ಲ. ಆಗಲೇ ಬ್ಯಾಗ್ ಇಟ್ಕೊಂಡು ನಿಂತ್ಕೊಬಿಡ್ತಾಳೆ. ನನ್ನ ಮಗ ಬೇಕು ಇವಳು ಬ್ಯಾಡ ಅನ್ನಂಗೆ ಆಗೋಗ್ಬಿಟ್ಟೈತೆ ಪರಿಸ್ಥಿತಿ. ಏನು ಆಟ ಆಡ್ತೀಯ ನೀನಂತೂ? ನನ್ನ ಮಗ ಹೇಳಿದ್ದು ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗಲೇ ನೀವು ಹೋಗ್ಬೇಕು ಅಂತ ಹೇಳಲಿಲ್ಲ. ಏನಮ್ಮ ಹೇಳ್ತಾ ಇದೆಯಾ? ಏನಿಲ್ಲ ಹೇಳೆ. ಯಾಕತ್ತೆ ಏನಿಲ್ಲ ಅಂತ ಹೇಳ್ತೀರಾ? ಇರೋದು ನೆಟ್ಗೆ ಹೇಳಿ. ಅದು ನಿಮ್ಮ ಅಣ್ಣಯ್ಯ ಕಂಪ್ಲೇಂಟ್ ವಾಪಸ್ ತಗೋಬೇಕು ಅಂತಂದರೆ ಈ ನೇತ್ರಿ ಮನೆಯಾಗಿರಬಾರ್ದು, ನೇತ್ರಿ ಮನೆ ಬಿಟ್ಬಿಟ್ಟು ಹೊಂಟೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ದ. ಅದಕ್ಕೆ ನಿನ್ನ ಅಷ್ಟು ಬಿಡಿಸ್ಕೊಂಬಿಟ್ಟು ಬರೋದೇ ನನಗೆ ಭಾಳ ಮುಖ್ಯ ಆಗಿತ್ತಲ್ವ. ಅದಕ್ಕೆ ಸರಿ ನೇತ್ರನ ಮನೆ ಬಿಟ್ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಾಗ ಕರ್ಕೊಬಿಟ್ಟು ನಿನ್ನ ಬಂದು ಪೊಲೀಸ್ ಸ್ಟೇಷನಿಂದ ಬಿಡಿಸ್ದ ಅಷ್ಟೇ ನಿನಗೆ. ಏನಮ್ಮ ಹೇಳ್ತಿದ್ದೀಗ ನೀನು? ನಾನು ಮನೆ ಬಿಟ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನೀನೇ ಮಾತಾಡಿದ್ದ. ನೀನು ಏನೇ ಮಾಡಲಿ ಬೇರೆ ದಾರಿ ಇರಲಿಲ್ಲ. ಇನ್ನು ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಲಗೇಜ್ ಎತ್ಕೊಂಡು ಈಚೆ ಕಡೆಗೆ ಮೊದಲು ನಡಿ. ಲೇ, ನಾನು ಈಚೆ ಕಡೆಗೆ ಹೋಗಲ್ಲ ಅಂತಂದರೆ ಏನೇ ಮಾಡ್ತೀರಾ? ನಿಮ್ಮ ಅಣ್ಣ ಏನು ಕರೆದು ಏನು ಮಾಡಬೇಕು ಅದು ಮಾಡ್ತೀನಿ. ನಿನಗೆ ಈಚೆ ಕಡೆಗೆ ಹೋಗೋಕೆ ಇಷ್ಟ ಇಲ್ಲ ಅಂತಂದರೆ ಆರಾಮಾಗಿ ಜೈಲಿಗೆ ಹೋಗ್ಬೋದು. ಅಮ್ಮ ಇದೇನಿದು ಮೋಸ? ಲಗೇಜ್ ತಗೊಂಡು ಹೋಗು, ಇಲ್ಲ ಬೀಳ್ತಾವು ಗೂಸ. ಅಪ್ಪ, ನಮ್ಮ ಮನೆಗಿರೋ ಟೆನ್ಷನ್ ಎಲ್ಲನೂ ಒಂದೊಂದು ನಮ್ಮ ಮನೆ ಟೆನ್ಷನ್ ಎಲ್ಲ ಈಚೆ ಕಡೆ ಕಳಿಸ್ತಾ ಇದ್ದೀನಿ ಕಣಪ್ಪ. ನನಗಂತೂ ಅದು ಯೋಸು ಟೆನ್ಷನ್ ಆಯ್ತಿತ್ತು ನನಗಂತೂ ಅಂದರೆ. ಸದ್ಯ ಇನ್ನೂ ಮನೆಯಾಗಿರೋ ಒಂದೊಂದು ಟೆನ್ಷನ್ನೇ ಖಾಲಿ ಮಾಡ್ಕೊಂಡು ಹೋದ್ರೆ ಮನೆ ನೆಮ್ಮದಿಯಾಗಿರ್ತದೆ. ಇವಳೊಂದು ಫಸ್ಟ್ ಈಚೆ ಕಡೆ ಕಟ್ಟೋದ್ನಲ್ಲ ಅಷ್ಟೇ ನೆನ್ನೆ ಸಾಕು. ಈ ಮನೆಯಾಳಿ ಅವಳಲ್ಲ ಪ್ರಿಯಾ, ಇವಳಿಂದನೇ ಕಣಮ್ಮಿ ಎಲ್ಲ ಹಾಳಾಗೋಯ್ತಿರೋದು ನಮ್ಮ ಮನೆ ಅಂತ ಹೇಳಿದ್ರೆ. ಯಾರೂ ಇವಳು ಹಾಳಾಗೋಯ್ತಿಲ್ಲ, ಇವಳಿಂದನೇ ಅರ್ಧ ಹಾಳಾಗೋಯ್ತಾಯ್ತು ಮನೆಗಿನೇ ಎಲ್ಲನೂ. ಅಮ್ಮ ಇವಾಗ ಇದ್ದಕ್ಕಿದ್ದಂಗೆ ನಿನ್ನನ್ನು ಮನೆ ಬಿಟ್ಬಿಟ್ಟು ಹೋಗು ಅಂದರೆ ನಾನು ಎಲ್ಗೆ ಹೋಗ್ಲಿ ಹೇಳಮ್ಮ? ನೀನೇ ಯೋಚನೆ ಮಾಡು. ನಾನು ಏನು ಅಂತ ತಪ್ಪು ಮಾಡಿದ್ದೀನಿ ಕಣಮ್ಮ. ಎಲ್ಗೋಗಿ ಏನು ಮಾಡಲಿ ಹೇಳು? ನಾನು ನೀನೇ ಹೇಳು. ಎಲ್ಲೋಗಿ ಏನು ಮಾಡಲಿ ಅಂತ ಹೇಳಿದ್ರೆ, ಅಯ್ಯೋ ನನ್ನ ಕರ್ಮುಕ್ ನೀನು ಏನಕ್ಕೆ ಅವ್ರ ಜೊತೆ ಸೇರ್ಕೊಂಡು ನೀನು ಕಿಡ್ನಾಪಿಂಗ್ ಆಟ ಆಡಬೇಕಿತ್ತು.
ಅಯ್ಯೋ ನಿಮ್ಮ ಅಣ್ಣಗೆ ಗೊತ್ತಿಲ್ವೇ ಮೊದಲೇ ರಾಕ್ಷಸ ಆಡ್ದಂಗೆ ಆಡ್ತಾನೆ ಅಂತೇಳಿ ನೋಡು ಒಂದು 2 ದಿನ ಅಲ್ಲೋ ಇಲ್ಲೋ ಎಲ್ಲೋ ಅಂತ ಅಡ್ಜಸ್ಟ್ ಮಾಡ್ಕ ಒಂದು 2 ದಿನ ಅಷ್ಟೇ ಏನಿಯ ನೀನು ಅಡ್ಜಸ್ಟ್ ಎಲ್ಲ ಮಾಡ್ಕೊಂಡ್ಮೇಲೆ ಆಮೇಕಿಂದ ಬೇಕಾರೆ ನೀನು ಹೆಂಗೆ ವಾಪಸ್ ಕರೆಸ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಏನು ತಲೆ ಕೆಡ್ಸ್ಕೊಂಡಿದ್ದಂಗೆ ನಿಂದು ಏನೋ ಕ್ಯಾಮೆ ಐತೇನೋ ನೋಡ್ಕೊಂಡು ಹೋಗಿ ಆ ಪ್ರೇಮಿ ಮನೆಗೆಲ್ಲ ಬಿದ್ದಿರು. ಸರಿನಾ? ಆ ಪ್ರೇಮಿ ಜೊತೆ ಏನೋ ಹೊಂದ್ಕೊಂಡು ಒಂದು 2 ದಿನ ಅಡ್ಜಸ್ಟ್ ಮಾಡ್ಕ. ಹಿಂಗೆ ಇದ್ರಾಗಕ್ಕಿಲ್ಲ, ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೋಬೇಕು ನೀನು. ಆಮೇಕಿಂದ ಬೇಕಾದ್ರೆ ನೀನು ವಾಪಸ್ ಕರೆಸ್ತೀನಿ. ನಿನ್ನ ಗಂಡು ಇನ್ನೂ ಯೋಸ್ ದಿನ ಆಯ್ತದೆ ಈಚೆ ಕಡೆಗೆ ಬರೋಕ್ಕೆ ನಂಗೆ ಗೊತ್ತಿಲ್ಲ. ನೋಡು ನಾನು ಆಗೋವಷ್ಟು ಎಲ್ಲಂದ್ರೆ ಹೆಂಗೋ ಇದು ಮಾಡಿದ್ದೀನಿ, ಆಗೋವಷ್ಟು ಇನ್ನೇನು ಮಾತಾಡಬೇಡ. ಹೋಗೊಂದು 2 ದಿನ ಪ್ರೇಮನ ಮನೆಗೆ ಇದ್ಬಿಟ್ಟು ಬಾ ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ಅಣ್ಣ ನಮ್ಮನಾದರೂ ಹತ್ತಿಗೆ ನಮ್ಮೂಳ, ಬಾಳೆ ನಮ್ಮದಾದರೂ ಭಾಗ್ಯ ನಮ್ಮದ. ಅಯ್ಯೋ ಅತ್ತಿಗೆ ಕಳ್ಳತ್ತಿಗೆ, ನಿನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ ನಾನಂತಂದ್ರೆ. ಹಿಂಗೆ ಹೋಯ್ತೀನಿ ಹಂಗೆ ಬರ್ತೀನಿ, ನೋಡ್ತಾ ಇರು. ನಾನು ಏನು ಅನ್ಕೊಂಡಿದ್ಯಾ? ಹಿಂಗೆ ಹೋಗೋದು ಗೊತ್ತು, ಹಂಗೆ ಬರೋದು ಗೊತ್ತು ನನಗಂತಂದ್ರೆ. ನನ್ನ ಹತ್ರ ಏನಿಯ ಆಟ ಆಡ್ತೀಯಲ್ವಾ? ನಮ್ಮ ಅಣ್ಣ ಹಿಂಗೂ ನಿಂಗೂ ಫಿಟ್ಟಿಂಗ್ ಇಕ್ಕಿ ಜಗಳ ತಂದಿಕ್ಕಿ ನಿಮ್ಮಿಬ್ರು ದೂರ ಮಾಡಲಿಲ್ಲ. ಆವಾಗ ಕೇಳು. ನೋಡಿದ್ರೆ ಸಹ ನಮ್ಮ ಮನೆ ಪರಿಸ್ಥಿತಿಯಾ ನೋಡಿದ್ರ ಹೆಂಗೈತಿ ಅಂತ ಹೇಳ್ಬಿಟ್ಟು ನನ್ನ ಗಂಡನು ಯಾವಾಗೂ ಹಿಂಗೆ ಕೈಯ ಅಂತಾನೆ. 10 ರೂಪಾಯಿ ಕಾಸು ಕೊಡೋಕ್ಕಿಲ್ಲ. ನಿಮಗೆ ಕಷ್ಟದಾಗಿರೋ ಹೆಣ್ಮಕ್ಳು ಅಂದರೆ ನಿಮಗೆ ಬಲು ಇಷ್ಟ ತಾನೇ ಸರ್? ನಿಮಗೆ ನಂಗೆ ಗೊತ್ತು ಸಹ, ನೀವು ಬಲು ರೆಸ್ಪೆಕ್ಟ್ ಕೊಡ್ತೀರಾ ಹೆಣ್ಮಕ್ಳಿಗೆ. ನಾನು ಎಷ್ಟು ಕಷ್ಟಪಡ್ತಾ ಇವ್ನಿ, ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತು ಸಹ. ಅದಕ್ಕೆ ನಮ್ಮ ಮನೆ ಪರಿಸ್ಥಿತಿ ತೋರ್ಸನಿ ಅಂತ ಹೇಳ್ಬಿಟ್ಟು ನಾನೇನಿಯಾ ಈಗ ನೋಡಿ ಸಹ ನಿಮ್ಮನ್ನು ಕರೆದೆ ನೋಡಿ ನಮ್ಮ ಮನೆ ಪರಿಸ್ಥಿತಿ ಹೆಂಗೈತಿ ಅಂತ ಹೇಳ್ಬಿಟ್ಟು. ಅನ್ಯಾಯ ಆಯ್ತೈತೆ ಸಹ ನಮ್ಮ ಮನೆಯಾಗೆಲ್ಲ ಪೊದ್ದಿನಿಯ ಸಹ. ನೆಮ್ಮದಿಯಾಗಿರೋಳು ಅಂತಂದ್ರೆ ಪೊದ್ದಿನಿಯ. ಇನ್ನು ಎಲ್ಲ ನಮ್ಮ ಮನೆ ಈಗ ನೋಡಿ ಸಹ ಗುಳಾಡ್ಕೊಂಡಿರೋ ನೆನೆಯ ರಾಧ ಅಷ್ಟೇ ಸಹ. ಗಂಡೊಬ್ನಿಲ್ಲ ಅನ್ನೋದೊಂದು ಬಿಟ್ರೆ ಎಲ್ಲ ನೆಮ್ಮದಿಗೋಳೆ ಸಹ. ಗಂಡೊಂದಿಲ್ಲ ಅನ್ನೋದೊಂದೇ ಚಿಂತೆ ಅವಳಿಗೆ. ನನಗೆ ನೋಡಿ ಸಹ ನೆಮ್ಮದಿನೂ ಇಲ್ಲ ಸಹ. ಏನು ಮಾಡನಿ ಸಹ ನಾನಂತೂ ನೋಡಿ, ನಿಮ್ಗೆ ಏನು ಹೇಳಬೇಕೋ ಮಾಡ್ತೀನಿ. ಬೇಕಾದರೆ ಹೋಗಿ ಎಲ್ಲಾದರೂ ಒಂದು ಕೆಲಸ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಿ. ನಿಮಗೆ ಬೇಕಾದ್ರೆ ಎಲ್ಲಾದರೂ ಕೆಲಸ ಕೊಡಿಸ್ತೀನಿ. ನೋಡಿ, ನಿಮ್ಮ ಕಷ್ಟನ ನಮಗೂ ನೋಡೋಕ್ಕಾಗ್ತಿಲ್ಲ. ನನಗೂ ಅರ್ಥ ಆಗುತ್ತೆ. ಹೆಣ್ಮಕ್ಳು ಕಷ್ಟದಾಗಿರೋ ಹೆಣ್ಮಕ್ಳು ಅಂತಂದರೆ ನನಗಂತೂ ಬೇಜಾರೇನೇ. ಆದರೆ ಏನು ಮಾಡ್ತೀರಾ? ಇಂಥ ಗಂಡುಗಳನ್ನ ಕಟ್ಕೊಂಡು ನಿಮಗೆ ತಾನೇ ಏನು ಮಾಡೋಕ್ಕಾಗುತ್ತೆ? ನೀವೇ ಹೇಳಿ. ಏನಾದರೂ ಒಂದು ಕೆಲಸ ಅಂತ ಹುಡ್ಕೊಂಡು ಹೋಗಿ. ನಿಮ್ಮ ಗಂಡ ತಾನಾಗೇನೇ ಎಲ್ಲ ಸರಿ ಹೋಗ್ತಾನೆ. ಪ್ರೇಮ ಇವಳು ಯಾಕೆ ಬಂದ್ಲು? ಶಿವ ಪೂಜೆ ಕಳ್ಳಿ ಮರಿ ಬಂದಂಗೆ. ಪ್ರೇಮ ನೀನೇನು ಅನ್ಕೋಬೇಡ, ನಾನು ಇಲ್ಲೇ ನಿಮ್ಮ ಮನೆಯಾಗ ಒಂದು ಸ್ವಲ್ಪ ದಿನ ಇರ್ತೀನಿ, ಸರಿನಾ? ನೀನೇನು ಅನ್ಕೊಳಕ್ಕೆ ಹೋಗ್ಬೇಡ. ಗಂಡ ಹೆಂಡತಿ ಇಬ್ರು ಹಿಂಗೆ ಹೋಯ್ತೀರಾ, ಹಿಂಗೆ ಬರ್ತೀರಾ. ಏನಾಗೈತಿ ಇಬ್ರಿಗೂ? ಹಿಂಗೆ ಹೋಗಕ್ಕೆ ಹಿಂಗೆ ಬರೋಕ್ಕೆ ತಲೆಗಿಲೆ ಕೆಡ್ಬಿಟ್ಟೈತಾ ಏನೋ? ಇಲ್ಲ, ನಾನು ಕಷ್ಟದಾಗಿದ್ದೀನಿ. ನನ್ನ ಗಂಡ ಜೈಲಿಗೆ ಹೋಗವ್ನಿ. ನಮ್ಮಮ್ಮ ಬಿಡಿಸ್ಕೊಂಬಿಟ್ಟು ಬಂದರೆ ಬಿಡಿಸ್ಕೊಂಡು ಗೊತ್ತಿಲ್ಲ, ಏನು ಮಾಡ್ತಿಲ್ಲ. ಜೈಲಿಗೆ ಹೋಗ್ಬಿಟ್ಟು ಇವಾಗ ಬಿಡಿಸ್ಕೊಂಬಿಟ್ಟು ಬರೋದು ಹೆಂಗೆ? ಏನು ಮಾಡೋದು ಹೇಳು? ಈಗ ಅದಕ್ಕೆ ನಾನು ಏನು ಮಾಡೋಕ್ಕಾಗಿರೋ ಪರಿಸ್ಥಿತಿನಾಗೆ ಸುಮ್ಮನೆ ಇವನಿ ನಾನು. ಅದಕ್ಕೆ ಒಂದು 2 ದಿನ ಇಲ್ಲೇ ಇರ್ತೀನಿ. ನಮ್ಮ ಮನೆಯಾಗೆ ನಮ್ಮ ಅಣ್ಣವನಲ್ಲ, ನಮ್ಮ ಅಣ್ಣ ಸರಿಯಿಲ್ಲ ನಮ್ಮ ಮನೆಯಾಗೆ. ನಾನು ಈಚೆ ಕಡೆಗೆ ತೊಳ್ಬಿಡ್ತಾನೆ. ಏನನ್ನ ಒಂದು ಮಾಡಿ ಈಚೆ ಕಡೆಗೆ ಕಳಿಸ್ತಿತ್ತಾಳೆ ನಮ್ಮ ಒತ್ತಿಗೆ ಅಂತಂದ್ರೆ. ನಾನು ಹೋಗಿ ಸೇರ್ಕೊಂಡಂಗೆಲ್ಲ ಒಂದು 2 ದಿನ ಇಲ್ಲೇ ಇರ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಅಯ್ಯೋ ಸರಿ ಆಯಿತು, ಹೋಗು. ನೋಡಿದ್ರೆ ಸಹ ನಂಗೆ ಯಾರಣ ಕಷ್ಟ ಅಂದರೆ ಅವ್ರಿಗೆಲ್ಲ ಸಹಾಯನೂ ಮಾಡ್ತೀನಿ. ಅಯ್ಯೋ ಕಷ್ಟ ಅಂತ ಹೇಳಿದ್ರೆ ಸಹಾಯ ಮಾಡಿದಂಗೆ ಇರೋಕ್ಕಾಯ್ತದ? ಅವ್ರಿಗೂ ಸಹಾಯ ಮಾಡ್ಕೊಂಡು ನಾನು ನಂದು ಕಷ್ಟ ನೋಡ್ಕೊಂಡು ನಾನು ಹೆಂಗೆ ಕಷ್ಟಪಡ್ತಿದ್ದೀನಿ ಅಂತ ದೇವ್ರೇ ನನಗೆ ಗೊತ್ತು ಸಹ. ನನಗೆ ಬಿಟ್ರೆ ಬೇರೆ ಯಾರಿಗೂ ನನ್ನ ಕಷ್ಟ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಸಹ. ಅಷ್ಟು ಕಷ್ಟಪಡ್ತಾ ಇವನಿ ಸಹ ನಾನಂತೂ. ಅದೇ ಸಹ ನಂಗಂತೂ ಬೇಜಾರು. ಅಯ್ಯೋ ನೋಡಿ, ನನಗೂ ನಿಮ್ಮ ಕಷ್ಟನ ಕೇಳಿ ಸಾಕಾಗಿದೆ. ನೋಡಿ, ನೀವು ಆ ಪೌಡ್ರು ಮಾಡ್ತೀನಿ, ಈ ಪೌಡ್ರು ಮಾಡ್ತೀನಿ ಅದೆಲ್ಲ ಬೇಡ. ನೀವೇನಾದ್ರು ನಿಮ್ಗೆ ಏನಾದ್ರು ಒಂದು ಟ್ಯಾಲೆಂಟ್ ಐತಾ, ಏನಾದರೂ ಒಂದು ಮಾಡಿ ಸಪೋರ್ಟ್ ಮಾಡ್ಬೋದು. ಅದು ಏನು ಗೊತ್ತಾ, ನೀವು ರಾಧನ್ನ ವಾರ್ಗಿತಿಯನ್ನು ಒಂದು ವಿಚಾರಕ್ಕೆ ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ, ಅಯ್ಯೋ ಪಾಪ ಅಂತ ಹೇಳಿ. ನೋಡಿ, ಪದೇ ಫೋನ್ ಮಾಡಿಬಿಟ್ಟು ಪದೇ ಬನ್ನಿ ಸರ್ ನನಗೆ ಇರೋಕ್ಕಾಗ್ತಿಲ್ಲ ಅಂತ ದಯವಿಟ್ಟು ಫೋನ್ ಮಾಡಿಬಿಡಿ, ಓಕೆನಾ? ಹೌದು, ನಾನು ಹೆಣ್ಮಕ್ಳು ಕಷ್ಟಕ್ಕೆ ಸ್ಪಂದಿಸ್ತೀನಿ. ಹಾಗಂತ ಈ ಸಮಸ್ಯೆನ ಇದು ಮಾಡ್ಕೊಳಕ್ಕೆ ನನಗೂ ಇದಿಲ್ಲ ಅಲ್ವಾ? ನನಗೂ ಬೇಜಾರು ಸಮಸ್ಯೆನೆಲ್ಲನೂ. ಅದೇನೋ ಅಂತಾರಲ್ಲ, ಸುಮ್ಮನೆ ಮುಂದೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೂ ಇಷ್ಟ ಇಲ್ಲ. ಸಮಸ್ಯೆ ಎಲ್ಲನೂ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಮನ್ಯಾಳಿ, ನಾನು ಇಲ್ದಿರೋ ಟೈಮಗೆ ಈ ನನ್ನ ಮಗನ ಕರೆಸ್ಕೊಂಡು ಏನೇ ವ್ಯವಹಾರ ಮಾಡ್ತಾ ಇದೆಯಾ ನೀನು? ಯವ್ವ, ಹಲೋ ನೋಡಿ, ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ನಾನು ಈ ಥರ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಅವರು ತುಂಬ ಕಷ್ಟ ಅಂತ ಹೇಳಿದ್ರು, ಅದಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನೋಡೋಕೆ ಬಂದೆ ಅಷ್ಟೇ. ಅವರೇ ಫೋನ್ ಮಾಡಿ ಪಾಪ ಕಷ್ಟ ಅಂತ ಕರೆದ್ರು. ಇನ್ನು ಬೇರೆ ಏನೋ ಥಿಂಕ್ ಮಾಡೋಕೆ ಹೋಗ್ಬೇಡಿ. ನೋಡಿ, ಅವ್ರ ಪಾಪ ಕೆಲಸಕ್ಕೆ ಹೋಗ್ತಾರೆ. ಬೇಕಾದ್ರೆ ನಮ್ಮ ಆಫೀಸಲ್ಲಿ ಕೆಲಸನೂ ಕೊಡ್ತೀನಿ, ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿರಿ. ಅದು ಬಿಟ್ಟು ಇದೆಲ್ಲ ಯಾಕೆ ಸುಮ್ಮನೆ ರಿಸ್ಕ್ ಅದು ಇದು ಎಲ್ಲನೂ ಸುಮ್ಮನೆ ಯಾಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದೀರಾ? ಹೇಳಿ. ನೋಡಿ, ಸುಮ್ಮನೆ ಅವ್ರನ್ನೂ ಕೆಲಸಕ್ಕೆ ಕಳಿಸಿ ನೀವು ಕೆಲಸಕ್ಕೆ ಹೋಗಿ ನೆಮ್ಮದಿಯಾಗಿರಿ. ನಾನು ನಮ್ಮ ಅಮ್ಮಂಗೆ ಹೇಳ್ದೆ ಬೇಡ, ಓದಿರೋ ಹುಡುಗಿಯರು ಓದಿರೋ ಐಕ್ಳು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಏನೇನೋ ಹೇಳ್ದೆ, ಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು ಈ ಮಿಟುರ್ಲಾಳಿ ಮನೆಯಾಳಿನ ನನಗೆ ಕಟ್ಬಿಟ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡವ್ರೆ. ಈ ಮನೆಯಾಳಿ ನನಗೆ ಕಟ್ಬಿಟ್ಟು ಅಯ್ಯೋ ನಾನು ಈಚೆ ಕಡೆಗೆ ಹೋದ್ರೆ ಸಾಕು, ಆಗಲೇ ನಿನಗೆ ಬಂದ್ಬಿಡ್ತಾಳೆ, ನಂದೆಲ್ಲಿ ಕ್ಲಿ ಅಂತ ಹೇಳ್ಬಿಟ್ಟು ಯಾರನ್ನ ಕರ್ಸ್ಕೊಬಿಡ್ತಾಳೆ. ಈ ನನ್ನ ಮಗ ಪ್ಯಾಟೆ, ನನ್ನ ಮಗ ಬಿಸ್ನೆಸ್ ಮಾಡ್ತೀನಿ, ಫ್ಯಾಕ್ಟ್ರಿ ಓನರು ಅಂತ ಹೇಳ್ಬಿಟ್ಟು ನಾನು ಎಂಡ್ರನ್ನೇ ಕ್ಯಾಚ್ ಹಾಕೊಂಡು ಆಡ್ತಾವನೆ. ಇದೆಲ್ಲ ನನಗೆ ಬೇಕಿತ್ತ? ಊರು ತುಂಬ ಹೇಳ್ಕೊಬತ್ತೀನಿ ಮ್ಯಾಡ್ರನ್ನ. ಬಾರೇ ಬಾ, ಪಂಚಾಯತಿ ಕಲಾಕ್ಸ್ತೀನಿ ಬಾರೇ.
ಯವ್ವಾರಿ ಪಂಚಾಯತಿ ಕಲಾಕ್ ಸಂದದಲ್ಲಿ ಏನೂ ಆಗಿಲ್ಲ ರೀ ನನ್ನ ಕಷ್ಟಕ್ಕೆ ಹೇಳ್ತಿದ್ರೆ ಅಷ್ಟೇ, ನಾನು ಹೇಳ್ತಿದ್ದೆ ಅಷ್ಟೇ. ಇದು ಯಾಕ್ರಿ ಮಾತಿಗೆ ಮುಂಚೆ ಅನುಮಾನ ಪಡ್ತೀರಾ? ಅನುಮಾನದ ಪ್ರಾಣಿ ಅಂದ್ರೆ ಅನುಮಾನದ ಪ್ರಾಣಿ. ಓದಿರೋರೆಲ್ಲ ಏನು ಕೆಟ್ಟ ಕೆಲಸನ ಮಾಡ್ತಾರೆ? ಓದಿರೋರೆಲ್ಲನೂ ಇದು ಯಾಕೆ ಹಿಂಗೆಲ್ಲನೂ ಹೇಳ್ತೀರಾ? ಏನೋ ಕೆಟ್ಟ ಕೆಲಸ ಎಲ್ಲನೂ ಮಾಡ್ಬಿಡ್ತಿದ್ದೀನಿ ನಾನು ಒಂದಂಗೆ. ನಾನು ಏನು ಅಂಥದ್ದು ಏನೂ ಮಾಡಿಲ್ಲ. ನನ್ನ ಮಾತು ಕೇಳ್ರಿ, ನಾನು ಏನು ತೆಪ್ಪಿಪ್ಪ ಎಲ್ಲ ಏನೂ ಮಾಡಿಲ್ಲ. ಸುಮ್ಮನೆ ನಮ್ಮ ಮೇಲೆ ಇವ್ರ ಮೇಲೆ ಅನುಮಾನ ಕೊಟ್ಬಿಟ್ಟು ನೀವು ಏನೇನೋ ಮಾಡಕ್ಕೆ ಬರಬೇಡ್ರಿ. ಅವೋ ನನ್ನ ಹೆಂಡತಿ ಸರಿ ಇಲ್ಲ ಕಣ್ರ, ಫೋನ್ ಹೆಂಡತಿ ಸರಿ ಇಲ್ಲ, ಇಂಥ ಮನೆ ಹೇಳಿ ಏನಾರನ್ನ ಕಟ್ಕೊಂಡು ನಾನು ಏನು ಮಾಡಲಿ? ಇವನು ಯಾವನ ಜೊತೆನೋ ಓಡೋಗಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೇನೆ. ಬಿತ್ರಿ ನಿನಗೆ ಬುದ್ಧಿ ಕಲಿಸ್ತೀನಿ ನೋಡು, ನಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನು ಎಲ್ಲನೂ ಬಿಟ್ಬಿಟ್ಟು ನಾನು ಎಂಡ್ರು ಅಂತ ನನ್ನ ಜೊತೆ ಆಗಿದ್ರೆ ಇಂಥ ಕೆಲಸನೇ ಮಾಡೋದು ನೀನು. ಈ ಹಳ್ಳಿಯಲ್ಲಿ ನಾವೇನು ಮಾಡಿಲ್ಲ ಅಂದ್ರೂ ಯಾಕೆ ಇಷ್ಟೊಂದೆಲ್ಲನೂ ಈ ಥರ ಏನೇನೇನೋ ಮಾಡ್ತಾರಲ್ಲ? ನಾನು ಏನು ಮಾಡಿದೆ? ಜಸ್ಟ್ ಬಂದು ಮಾತಾಡಿದೆ ಅಷ್ಟೇ ಹೆಲ್ಪ್ ಮಾಡೋಕ್ಕೆ ಅಂತ, ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡೋದಾ? ಬೇಕಿಲ್ವೇ? ನನಗೆ ನೀನು ಬೇಕಾಗಿಲ್ಲ. ನನಗೆ ನೋಡ್ತಿರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇನ್ನೊಬ್ಬಳು ಕಟ್ಕೊಬಿಡ್ತೀನಿ. ನೀನು ಬೇಕಿಲ್ಲ ನನಗೆ, ನೀನು ಅವಶ್ಯಕತೆನೂ ನನಗಿಲ್ಲ. ಅಷ್ಟು ಹೊಡೆದು ಬಡ್ದು ಎಲ್ಲ ಮಾಡಿದ್ರು ಮನೆ ಹೇಳಿ ನೀನು ಇಲ್ಲ 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 ಅಂತ ಕುಣ್ಕೊಂಡು ಇವ್ನ ಜೊತೆ ಓಡಾಡ್ತಿದ್ಯಾ ಅಂದರೆ ಇವನ ಜೊತೆನೇ ಬಿದ್ದಿರ್ಬೇಕು ನೀನು ಅಷ್ಟೇ. ನೆನೆಯ ನಾನೇನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡ? ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ, ನಿನ್ನ ಮಾತ್ರ ಒಳಗಡೆಗೆ ಸೇರ್ಸಕ್ಕಿಲ್ಲ. ರೀ ಏನ್ರಿ ನಡೀತಾ ಇತ್ತಿಲ್ಲಿ? ನಾವು ಜಸ್ಟ್ ಮಾತಾಡ್ತಿದ್ದೀವಿ ತಾನೇ? ಹಳ್ಳಿ ಕಡೆ ಹಂಗೆ ಹಂಗೆ ನೀನು ಹಳ್ಳಿ ಕಡೆ ಎಲ್ಲನೂ ಏನು ಮಾಡೋಕ್ಕಾಗಕ್ಕಿಲ್ಲ. ನೋಡಿ ಪ್ಲೀಸ್, ಪದೇ 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 ನನ್ನ ಕರೆಯೋದು ಮಾಡೋದು ಇದೆಲ್ಲನೂ ಮಾಡಬೇಡಿ, ಓಕೆನಾ? ನೋಡಿ ಏನಾದ್ರು ಬೇಕಾ ವರ್ಕ್ ಮಾಡ್ತೀರಾ ಮಾಡಿ, ಅದು ಬಿಟ್ಟು ಸುಮ್ಮನೆ ನಿಮ್ಮ ಗಂಡನ ಹತ್ರ ಬೈಸ್ಕೊಳ್ಳೋಕ್ಕೆ, ನಿಮ್ಮ ಗಂಡನ ಹತ್ರ ಅದೇನೋ ಅಂತಾರಲ್ಲ ಸುಮ್ಮನೆ ಬೈಸ್ಕೊಂಡು ಏನೋ ಮಾಡೋಕ್ಕೆ ಅಂತೇಳ್ಬಿಟ್ಟು ಇಷ್ಟೆಲ್ಲನೂ ಮಾಡೋ ಅವಶ್ಯಕತೆ ಏನೂ ಇಲ್ಲ, ಓಕೆನಾ? ಸುಮ್ಮನೆ ನನಗೆ ತಲೆ ಕೆಡಿಸ್ಬಿಡಿ, ನೀವು ಈಗಲೇ ಹೇಳಿದ್ದೀನಿ. ಅಯ್ಯಯ್ಯೋ, ಇಂಥ ಗಂಡ, ಇಂಥ ಸಂಸಾರ, ಇಂಥ ಅತ್ತೆ, ಇಂಥ ಬಾಳು, ಇದೆಲ್ಲ ನನಗೆ ಯಾಕೆ ಬೇಕು ಅಂತೀನಿ. ಎಲ್ಲ ನರ್ಕ ನರ್ಕ ನರ್ಕ, ಎಲ್ಲ ನರ್ಕ ನನಗಂತೂ ಇಂಥ ಗಂಡ ಯಾರಿಗೆ ಬೇಕು?